ನೀವು ನೋಡ್ತಾ ಇದ್ರ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಒಬ್ರು ವಿಲನ್ ಇದ್ದಾರೆ. ನಂಗೆ ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಒಂಥರ ವೈಟ್ ಕಾಲರ್ ವಿಲನ್ ಅಂತಾರೆ ಇವ್ರನ್ನ ಕರೀತಾರೆ. ಸೊ ಬೇರೆ ಯಾರು ಅಲ್ಲ, ರವಿ ಚೇತನ್ ಸರ್ ಜೊತೆ ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಫೈನ್, ನೀವು ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ನಿಮ್ಮ ಹತ್ರದಲ್ಲಿ ನೋಡಕ್ಕೆ ಒಂಥರ ಭಯ, ರಗಡ್ ಲುಕ್ ಇದೆ ವಿಲನ್ ಕ್ಯಾರೆಕ್ಟರ್ದು. ಬಟ್ ಈಗ ರಿಯಾಲಿಟಿ ಶೋ ಅಲ್ಲಿ ಕಾಣಿಸಿಕೊಳ್ತಿದ್ದೀರಿ. ಸೊ ಹೇಗಿದೆ ಜರ್ನಿ? ಒಂದು ಚೇಂಜ್ ಓವರ್ ಅಂತ. ಯಾಕಂದ್ರೆ ನೀವು ಈಗ ತಾನೇ ನೀವು ಹೇಳಿದ್ರಿ ನಿಮ್ ವಿಲನ್ ಆಗಿ ನೋಡಿ ನಮಗೆ ನಿಮ್ಮ ನೋಡೋಕೆ ಭಯ ಆಗತ್ತಂತ. ಸೊ ನಾನು ಅಡಿಗೆ ಮಾಡೋದು ನೋಡಿ ಮೇ ಬಿ ಯು ಪೀಪಲ್ ಮೇ ಲೈಕ್ ಮೀ. ಸೊ ಅದಕ್ಕೋಸ್ಕರ ಈ ಒಂದು ರಿಯಾಲಿಟಿ ಶೋ ಒಪ್ಕೊಂಡೆ. ಅಂಡ್ ಅಫ್ಕೋರ್ಸ್ ಇಟ್ಸ್ ಅ ವೆರಿ ನೈಸ್ ರಿಯಾಲಿಟಿ ಶೋ. ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು, ಬಿಕಾಸ್ ದ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ರಿಯಾಲಿಟಿ ಶೋ. ಸೊ ಜಡ್ಜಾಗೆಲ್ಲ ಮಾಡಿದ್ದೆ, ಬಟ್ ಕಂಟೆಸ್ಟೆಂಟ್ ಆಗಿರೋದು ಫಸ್ಟ್ ಟೈಮು. ಬಟ್ ಮಜಾ ಇದೆ. ನಮ್ಮ ಗುರುಗಳಾದಂಥ ಓಂ ಪ್ರಕಾಶ್ ಸರ್ ಇದ್ದಾರೆ. ಸೊ ಅವ್ರು ನೋಡಿ ಭಾಳ ಖುಷಿ ಆಗತ್ತೆ ನನಗೆ. ಅವರೇ ಬಂದ ಮೇಲೆ ನಾಯ ಲೆಕ್ಕ. ಸೊ ಹಿಂಗಾಗಿ ಅವ್ರ ಮುಂದೆ ನಾನು ಹಿಂದೆ. ಅಂದ್ರೆ ಸೀರಿಯಲ್ ಸಿನಿಮಾದಲ್ಲಿ ಬ್ಯುಸಿ ಆದವರು ಈಗ ಸಡನ್ ಆಗಿ ರಿಯಾಲಿಟಿ ಶೋಗೆ, ಅದು ಫಸ್ಟ್ ಟೈಮ್ ಬಂದಾಗ, ಸೊ ಜನಕ್ಕೆ ಯಾಕೆ ಬಂದಿರ್ಬೋದು ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಿ? ಇಲ್ಲ, ಏನಾಯ್ತು, ಸಿನಿಮಾ ಚಿತ್ರರಂಗ ಒಂಚೂರು ಸ್ಲೋ ಡೌನ್ ಆಗಿದೆ. ಅಟ್ ದ ಸೇಮ್ ಟೈಮ್ ನಾನು ಕಲರ್ಸ್ ಅವ್ರು ನನಗೆ ಅಪ್ರೋಚ್ ಮಾಡಿದ್ರು ನಂದಗೋಕುಲಾಗೆ. ಸೊ ಅದರೊಳಗೆ ನೆಗೆಟಿವ್ ಕ್ಯಾರೆಕ್ಟರ್. ಸೊ ಐ ಕುಡಂಟ್ ಸೇ ನೋ ನೆಗೆಟಿವ್ ಕ್ಯಾರೆಕ್ಟರ್ಗೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ಆ್ಯಂಡ್ ಟಚ್ವುಡ್ ಟಾಪಲ್ಲಿದೆ ಇದ್ರ ಪ್ರಕಾರ. ಸೊ TRP ಪ್ರಕಾರ ಟಾಪಲ್ಲಿದೆ. ಸೊ ಇವೆಲ್ಲ ನೋಡಿದಾಗ ಓಕೆ, ಯಾಕಂದ್ರೆ ನಾನು ನಡೆದು ಬಂದ ದಾರಿ ಯಾವತ್ತೂ ಮರಿಬಾರ್ದು. ಬಿಕಾಸ್ ನಾನು ಸಿನಿಮಾ ಹೋಗಿದ್ದು ಸೀರಿಯಲಿಂದನೇ. ಸೊ ಸೀರಿಯಲ್ ಮಾಡ್ತಾ ನಾನು ಸಿನಿಮಾ ಹೋಗಿದ್ದು. ಸೊ ಎಲ್ಲೋ ಒಂದು ಕಡೆ ಮತ್ತೆ ಅದನ್ನು ಕರಿತಾ ಇದೆ. ಯಾವ ಕ್ಯಾಮ್ರಾದ ಏನೋ ಆರ್ಟಿಸ್ಟ್ ಕೆಲಸ ಮಾಡೋದು ಅವ್ರ ಕೆಲಸ. ಸೊ whether it's small camera or a big camera, whatever it is, acting is an acting, and we have to appreciate and we have to respect. So ಕರೆದು ಮಾಡ್ತಾ ಇದೀವಿ ಒಂದು. ಸೊ ಓಕೆ ಸರ್ ಅಂತೇಳಿ ಐ ಕೇಮ್ ಬ್ಯಾಕ್ ಟು ಸೀರಿಯಲ್ಸ್ ಆಫ್ಟರ್ 25 years. ಸರ್, ಈಗ 25 ವರ್ಷದ ನಂತರ ಮತ್ತೆ ಸೀರಿಯಲ್ಗೆ ಬಂದಿರೋದು. ಸೊ ಅದು ಹೇಗ್ ಅನ್ಸುತ್ತೆ? ಯಾಕೆ ಒಪ್ಕೊಂಡ್ರಿ ಮತ್ತೆ ಸೀರಿಯಲ್ಗೆ ಬರ್ಬೇಕು? ಅಫ್ಕೋರ್ಸ್ ಒಂದು ರೀಸನ್ ಹೇಳಿದ್ರಿ, ಬಟ್ ಯಾಕೆ ಬರ್ಬೇಕು ಅಂತ ಅನ್ನಿಸ್ತು? ಆ ಪಾತ್ರ ಹೇಗಿದೆ ನಿಮಗೆ? ನಿಜವಾಗ್ಲೂ ಆ ಪಾತ್ರವನ್ನ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ? ಅಲ್ಲ, ಪಾತ್ರ ಚೆನ್ನಾಗಿದೆ, ಅದಕ್ಕೆ ಒಪ್ಕೊಂಡೆ. ಒಂದು ಇಲ್ಲ ಸಣ್ಣ ಪುಟ್ಟ ನಾನು ಒಪ್ಕೊಳ್ಳೋದೇ ಇಲ್ಲ. ಅದು 25 ವರ್ಷ ಆದ್ಮೇಲೆ ಸೀರಿಯಲ್ ಬರ್ತಾ ಇದೀನಿ ಅಂದಮೇಲೆ ಡೆಫಿನೆಟ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಇರಲೇಬೇಕು. ಆ್ಯಂಡ್ ಅದೇ ಥರ ಇದೆ. ಯಾಕೆ ಸೀರಿಯಲ್ಲು ಅಂತ ಹೇಳಿದ್ರೆ ನಡೆದು ಬಂದ ದಾರಿ ಮರೆಯೋಕ್ಕಾಗಲ್ಲ ಒಂದು. ಆ್ಯಂಡ್ ನೆಗೆಟಿವ್ ಕ್ಯಾರೆಕ್ಟರ್ ಒಂದು. ಸೊ ಆಮೇಲೆ ನಾನು ಏನು ಹೇಳಿದೆ ಎಲ್ಲದಕ್ಕೂ ಒಪ್ಕೊಂಡ್ರು ಅವರು. ಸೊ ಹಿಂಗಾಗಿ ಎಲ್ಲರೂ ಒಪ್ಕೊಂಡ್ಮೇಲೆ ಇನ್ನು ಮಾಡಲ್ಲ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಒಬ್ರು ಕೆಲಸ ನಿಂಗೆ ಕೊಡ್ತಾ ಇದ್ದೀರಿ ಅಂತ ಅಂದಮೇಲೆ ನೀವು ಅದನ್ನ ಬೇಡ ಅಂತ ಹೇಳೋದು ತಪ್ಪಾಗತ್ತೆ. ಸೊ ನೋಡಿದೆ, ಓಕೆ ಫೈನ್, ಚೆನ್ನಾಗಿದೆ ಸೀರಿಯಲ್, ಚೆನ್ನಾಗಿದೆ. ಕಲರ್ಸ್ ಕನ್ನಡ ಅಫ್ಕೋರ್ಸ್ ಟಾಪಲ್ಲಿದೆ. ಸೊ ಓಕೆ ಒಪ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡಿದೆ. ಆ್ಯಂಡ್ ಇಟ್ಸ್ ಡೂಯಿಂಗ್ ಗುಡ್. ಈಗ ಸರ್, ನೀವು ಹೆಚ್ಚಾಗಿ ನೆಗೆಟಿವ್ ಪಾತ್ರಗಳಲ್ಲಿ ಜಾಸ್ತಿ ಕಾಣಿಸ್ಕೊಂಡಿರುವಂತದ್ದು. ಸೊ ಜನ ಈಗ ನೆಗೆಟಿವ್, ಈಗ ಇವ್ರನ್ನ ನೋಡಿದ್ರೆ ನೆಗೆಟಿವ್ ಕ್ಯಾರೆಕ್ಟರ್, ಈಗ ನನಗೂ ಹಂಗೆ, ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ, ನೆಗೆಟಿವ್ ಪಾತ್ರದಲ್ಲಿ ನೋಡಿ 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 ಸೊ ನೋಡಿದಾಗ್ಲೇ ಭಯ ಅನ್ಸುತ್ತೆ ಅಂತ. ಸೊ ಅದನ್ನ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಪಾತ್ರವನ್ನ, ಒಂದು ಅಭಿನಯವನ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ? ಯಾವಾಗಲೂ ಅಷ್ಟೇ, ಒಬ್ಬ ಆರ್ಟಿಸ್ಟ್ಗೆ ಒಂದು ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗಬಾರ್ದು. ಸೊ ಆ ಒಬ್ರು ಕಲಾವಿದರು ಎಲ್ಲ ಥರ ಪಾತ್ರ ಮಾಡಬಲ್ಲ ಅನ್ನೋದು ಒಂದು ತೋರಿಸ್ಬೇಕು. ಆ್ಯಂಡ್ ಅದು ಎಲ್ಲರಿಗೂ ಸೂಟ್ ಆದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಎಲ್ಲೋ ಒಂದು ಕಡೆ ನಂಗೆ ಸೂಟ್ ಆಗಿದೆ. ಸೊ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಗಾಂಧಿ ಪಾತ್ರ ಮಾಡಿದ್ದೀನಿ, ಕಳ್ಸ್ವಾಮಿ ಪಾತ್ರ ಮಾಡಿದ್ದೀನಿ, ಮಂಗಳಮುಖಿ ಪಾತ್ರ ಮಾಡಿದ್ದೀನಿ, ಚರ್ಚ್ ಫಾದರ್ ಪಾತ್ರ ಮಾಡಿದ್ದೀನಿ, ಕಾಲಭೈರವ ಪಾತ್ರ ಮಾಡಿದ್ದೀನಿ, ಬಸವಣ್ಣನ ಪಾತ್ರ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಹ್ಯಾವ್ ಡನ್ ಆಲ್ ದಿ ಕ್ಯಾರೆಕ್ಟರ್ಸ್. ಓಕೆ, ಸೊ ಎಲ್ಲ ಥರ ಪಾತ್ರ ಕಾಟೇರಲ್ಲಿ ಮಾರ ಅಂತ ಒಂದು ಪಾತ್ರ ಮಾಡಿದ್ದು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಷ್ಟು ಗಡ್ಡ ಬಿಟ್ಟಿದ್ದು. ನಾನು ಯಾವ ಪಿಕ್ಚರ್ಲು ಗಡ್ಡ ಬಿಟ್ಟಿರಲಿಲ್ಲ. ಇಡೀ ವರ್ಷ ಒಂದೇ ಸಿನಿಮಾ ಮಾಡಿದ್ದು. ಸೊ ದಟ್ಸ್ ದ ಡೆಡಿಕೇಶನ್ ಫಾರ್ ದ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಏನು ಕೇಳುತ್ತೆ ಅದು ನಾವು ಕೊಡಲೇಬೇಕಾಗತ್ತೆ. ಆ್ಯಂಡ್ ಡೈರೆಕ್ಟರ್ ವಾಟ್ ಹಿ ವಾಂಟ್ಸ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಗಿವ್ ಹಿಮ್. ಸೊ ಅದು ಮಾಡ್ದಾಯ್ತು. ಸೊ ಎಲ್ಲ ಥರ ಟ್ರೈ ಮಾಡಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ಒಂದು ವಿಲ್ಲನ್ಕಿನ್ನ ಹೊರತುಪಡಿಸಿ ಒಂದು ಕಾಮಿಡಿ ಮಾಡ್ಬೇಕಂತ ಭಾಳ ಆಸೆ ಇದೆ. ಯಾವ ಡೈರೆಕ್ಟರ್ ನನಗೆ ಕಾಮಿಡಿ ಕೊಡ್ತಾ ಇಲ್ಲ, ಎಲ್ಲ ವಿಲನ್ಗೆ ಕರೀತಾ ಇದ್ದಾರೆ, ಪೊಲೀಸ್ ಆಫೀಸರ್ಗೆ ಕರೀತಾ ಇದ್ದಾರೆ. ಈಗ 2 ಸಿನಿಮಾ ಮಾಡ್ತಾ ಇದ್ದೀನಿ, ಅದು ಪೊಲೀಸ್ ಆಫೀಸರೇ. ಸೊ ಈ ಮುಖಾಂತರ ಅಟ್ಲೀಸ್ಟ್ ಸ್ವಲ್ಪ ಕಾಮಿಡಿ ವರ್ಕೌಟ್ ಆಗತ್ತೆ ಏನು ನೋಡಿ. ಅಟ್ಲೀಸ್ಟ್ ನಮ್ಮ ಡೈರೆಕ್ಟರ್ಸ್ ಗೊತ್ತಾಗತ್ತೆ ನಾನು ಕಾಮಿಡಿ ಮಾಡಬಲ್ಲೆ ಅನ್ನೋದು. ಸೊ ಅವನ ಉದ್ದೇಶ ಇಟ್ಸ್ ಜಸ್ಟ್ ಜೋಕ್ಸ್ ಅಪಾರ್ಟ್.
ಸೊ ಇದು ಅದು ಫಸ್ಟ್ ಟೈಮ್ ಇದು ರಿಯಾಲಿಟಿ ಶೋ ಮಾಡ್ತಾರೆ. ಅಡುಗೆ ಇದರಲ್ಲಿ ಒಂದು ಹೊಸತನ ಇದೆ, ಸಮಥಿಂಗ್ ಡಿಫ್ರೆಂಟ್ ಟು ಮೀ ಆಲ್ಸೋ. ಫಸ್ಟ್ ಆಫ್ ಆಲ್ ರಿಯಾಲಿಟಿ ಶೋ ನಂಗೆ ಹೊಸದು, ಅಟ್ ದ ಸೇಮ್ ಟೈಮ್ ಅಡುಗೆ ಮಾಡೋದು ಹೊಸದು. ಸೊ ಹೊಸತನ. ಆಮೇಲೆ ಕ್ವಾಟ್ಲೆಗಳು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಿರ್ತಾರೆ, ಅದೊಂದು ನಗಿಸ್ತಾ ಇರ್ತಾರೆ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಸೀಸನ್ ಮಿಸ್ ಮಾಡ್ಕೊಂಡೆ ಅನ್ನೋದು ಅನ್ಸುತ್ತೆ. ಆ್ಯಂಡ್ ಸೆಕೆಂಡ್ ಸೀಸನ್ ಫಸ್ಟ್ ಆಹೋ ಅಂತ ಇದೆ. ಆಮೇಲೆ ಐ ಆಮ್ ಹ್ಯಾಪಿ. ಈಗ ಹೆಂಗಿದೆ ಸರ್, ಏನ್ ಕುಕ್ ಮಾಡ್ತೀರಿ? ಯಾವ ಮೊದ್ಲೆಲ್ಲ ಮಾಡ್ತಾ ಇದ್ರ ಅಡಿಗೆಗಳನ್ನ ಅಂತ? ಇಲ್ಲ, ಒಂದು ಸ್ವಲ್ಪ ಟಚ್ ಇತ್ತು ನನಗೆ. ಹಾ. ಅಂದ್ರೆ ನಮ್ಮ ವೈಫ್ ಏನು ಮಾಡ್ತಾರೆ, ಐ ವಾಸ್ ವಾಟ್ ಯು ಸೇ ಹೆಲ್ಪರ್, ಗುಡ್ ಹೆಲ್ಪರ್. ತರಕಾರಿ ಕಟ್ ಮಾಡೋದೆಲ್ಲ ಮಾಡ್ತಾ ಇದ್ದೆ. ಒಂಚೂರು ನನಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು, ಅದೇ ಬೇಸಿಕ್ಸ್. ಆಮೇಲೆ ನಾನು 6 years CCL ಅಲ್ಲಿದೆ. ಆವಾಗ ಸುದೀಪ್ ಅವ್ರು ಅಡುಗೆ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡ್ಕೊತಾ ಇದ್ದೆ ನಾನು. ಸೊ ಅಲ್ಲಿನೂ ಅನಿಸ್ತು, ಇಷ್ಟು ದೊಡ್ಡ ಸ್ಟಾರ್ ಇವರು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ನಾನು ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಸೊ ಸ್ವಲ್ಪ ನಂಗೆ ಅವರು ಇನ್ಸ್ಪಿರೇಷನ್ ಇದಕ್ಕೆ. ಸೊ ಅದನ್ನೆಲ್ಲ ನೋಡಿ ಆಮೇಲೆ ಸಣ್ಣ ಪುಟ್ಟ ಏನೇನೋ ಮನೇಲಿ ಮಾಡ್ತಾ ಇದ್ದೆ. ಸ್ವಲ್ಪ ಕೆಟ್ಟೋಗೋದು, ಕೆಲವು ಚೆನ್ನಾಗಿ ಬರೋದು. ಆಮೇಲೆ ನಂದೇ ಒಂದು ಬ್ಲಾಗ್ ಇದೆ. ಸೊ ಐ ಟ್ರಾವೆಲ್ ಎ ಲಾಟ್. ಸೊ ಒಬ್ಬೊಬ್ಬನೇ ಹೋಗ್ತಾ ಇರ್ತೀನಿ. ಸೊ ಐ ಕುಕ್ ಮೈ ಸೆಲ್ಫ್. ಸೊ ಕಾರು, ಬೈಕ್, ಆಮೇಲೆ ಬೈಕ್ ರೈಡರ್ ಆಲ್ಸೋ. ಸೊ ಇವೆಲ್ಲ ಮಾಡಿದಾಗ ಅದು ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಅದು ಅಂದರೆ ಒಬ್ಬನೇ ಮಾಡ್ಕೊಳ್ಳೋದು. ಇವರು ಅದನ್ನೆಲ್ಲ ನೋಡಿದ್ದಾರೆ, ಅದಕ್ಕೆ ನಾನು ಕರೆದಿದ್ದೆ. ಫಸ್ಟ್ ಕೇಳಿದಾಗ ನಾನು ಬರಲ್ಲ ಅಂದ್ರೆ, ಸರ್ ನೀವೆಲ್ಲ ಮಾಡ್ತೀರಾ, ನೋಡಿದ್ದೀವಿ ಅಂತ. ಸರಿ, ಇವೆಲ್ಲ ನೋಡಿ ಕರೆದಿದ್ದಾರೆ ಅಂತ ಅನಿಸ್ತು. ಸರಿ ನೋಡುವ, ಇದೊಂದು ಪ್ರಯತ್ನ ಅಂತ ಹೇಳಿ ಬಂದಿದ್ದೀನಿ. ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಚಿತ್ರರಂಗ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕಡಿಮೆ ಆಗ್ತಾ ಇದೆ, ಅಂದ್ರೆ ಜನ ಬರ್ತಾ ಇಲ್ಲ. ಅಫ್ಕೋರ್ಸ್ ಈಗ ಎಲ್ಲರೂ ಹೇಳ್ತಾ ಇರೋದು ಸಿನಿಮಾಕ್ ಜನ ಬರ್ತಾ ಇಲ್ಲ ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಎಲ್ಲಿ ಎಡವ್ತಾ ಇದೆ ಸ್ಯಾಂಡಲ್ವುಡ್ ಅಂತ ಅನ್ಸುತ್ತೆ? ಇಲ್ಲ, ಒಳ್ಳೆ ಕಂಟೆಂಟ್ ಮಾಡೋ ಜನ ಬಂದೇ ಬರ್ತಾರೆ. ಅದು ಕಾಂತಾರನೂ ಆಗಿದೆ, ಈಗ ಇತ್ತೀಚೆಗೆ ಹೇಳ್ತಾ ಇದ್ದೀನಿ. ಕಾಂತಾರ ಆಗ್ಬೋದು, ಸೂಫಾಮ್ ಶೋ ಆಗ್ಬೋದು. ಸೊ ಆಗಿದ್ದಾವೆ. ಬಟ್ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಹೊಸಬ್ರು ಪ್ರಯತ್ನ ಪಾಪ ಪಡ್ತಾ ಇದ್ದಾರೆ. ಬಟ್ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಿಲ್ಲ. ಕೆಲವರು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ, ಬಟ್ ಜನಕ್ಕೆ ರೀಚ್ ಆಗಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಪಬ್ಲಿಸಿಟಿಯಲ್ಲಿ ವೀಕ್ ಆಯಿತೋ ಮತ್ತು ಬೇರೆದ್ರಲ್ಲಿ ವೀಕ್ ಆಯಿತೋ ಗೊತ್ತಿಲ್ಲ. ನನಗೂ ಒಂದು ಗೊಂದಲ ಇದೆ, ಏನು ಅಂತ ಹೇಳಿ. ಐ ಥಿಂಕ್ ಎಲ್ಲ ಫಿಲಿಮ್ ಚೇಂಬರ್ ಆಗ್ಬೋದು, ನಿರ್ಮಾಪಕ ಸಂಘ ಆಗ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಂಘ ಎಲ್ಲ ಕೂತ್ಕೊಂಡು ಒಂದು ಡಿಸಿಷನ್ ತೊಗೊಂಡು ಏನು ನಡೀತದೆ, ಏನು ಮಾಡಬೇಕು, ಬಿಸ್ನೆಸ್ ವೈಸ್ ಆಗಲಿ ಮತ್ತೊಂದಾಗಲಿ ಅಂತ ಅವ್ರು ಡಿಸೈಡ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಫೈನ್. ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದೇ ನನ್ನ ಇದು. ಆಮೇಲೆ ಕಂಟೆಂಟ್ ಚೆನ್ನಾಗಿ ಕೊಡಬೇಕು. ಸುಮ್ಮನೆ ಲೋ ಬಜೆಟಲ್ಲಿ ಸಿನಿಮಾ ಮಾಡಿ ಕೈ ಸುಟ್ಕೊಳ್ಳೋಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಇಂದ ಸಿನಿಮಾ ಮಾಡೋದು ಬೆಟ್ರು ಅಂತ ನನಗೆ ಅನ್ಸುತ್ತೆ. ಸೊ ಡಿ ಬಾಸ್ ಬಗ್ಗೆ ಏನ್ ಹೇಳ್ತೀರಿ? ಡಿ ಬಾಸ್ ಬಗ್ಗೆ ಏನು ಹೇಳೋದು, ನಾನು ಜಾಸ್ತಿ ಸಿನಿಮಾ ಮಾಡೋದು ಅವ್ರ ಜೊತೆ, ಜಾಸ್ತಿ ಒಡನಾಟ ಇದ್ದಿದ್ದೆ ಅವ್ರ ಜೊತೆ. ಸೊ ಭಾಳ ಬೇಜಾರಾಗತ್ತೆ. ಕೆಟ್ಟಗಳಿಗೆ ಆ ಥರ ಎಲ್ಲ ಆಯಿತು. ಬಟ್ ಆಚೆ ಬರಲಿ ಅಂತ ಎಷ್ಟೋ ಕೋಟಿ ಅಭಿಮಾನಿಗಳಿಗೆ ನಾನು ಒಬ್ಬ. ಸೊ ಆಚೆ ಬರಲಿ ಅಂತ ನಾನು ಆಶಿಸ್ತೀನಿ. ಅವ್ರ ಜೊತೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ನನಗೂ ಆಸೆ ಇದೆ. ಕಾಟೇರನ್ ಲಾಸ್ಟ್ ಮಾಡಿದೆ ಅವ್ರ ಜೊತೆ. ಸೊ ಅದಾದ್ಮೇಲೆ ಮಾಡುವ 2 ಸಿನಿಮಾ ಮತ್ತೆ ಆಗಿತ್ತು. ಬಟ್ ಅಷ್ಟರಲ್ಲಿ ಈ ಥರ ಇನ್ಸಿಡೆಂಟ್ ಆಯಿತು. ಹೋಪ್ಫುಲಿ ಆಚೆ ಬರ್ತಾರೆ, ಕಾದು ನೋಡ್ಬೇಕಷ್ಟೇ. ಈಗ ಸೀರಿಯಲ್ಗೆ ಮತ್ತೆ ಬಂದ್ರಿ, ರಿಯಾಲಿಟಿ ಶೋಗೆ ಮೊದಲಿನ ಸಲ ಕಾಟ್ಲೆ ಕಿಚನ್ಗೆ ಸೇರ್ಕೊಂಡ್ರಿ. ಏನಾದ್ರು ಬಿಗ್ ಬಾಸ್ ಸೀಸನ್ 13 ಹೋಗ್ತೀರಾ? ಬಿಗ್ ಬಾಸ್ ನಾನು ಅದು ಯೋಚನೆ ಮಾಡಿಲ್ಲ. ಹಿಂದೆ ಬಂದಿತ್ತು ನನಗೆ, ಯೋಚನೆ ಮಾಡಿಲ್ಲ ಇನ್ನು. ಅವಾಗ ಸಿನಿಮಾ ತುಂಬ ಬ್ಯುಸಿ ಇದ್ದೆ ನಾನು. ಸೊ ಆಗಲ್ಲ ಅಂತ ಹೇಳಿದ್ದೆ, ನೋಡುವ. ಓಕೆ ಸರ್, ಕಾಟ್ಲೆ ಕಿಚನ್ ಅಲ್ಲಿ ಇದ್ದೀರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ರವಿಚೇತನ್ ಸರ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಅಜಯನ್. ವಾಶಿ, ಸ್ಟೇಟ್ ನ್ಯೂಸ್ .live ಬೆಂಗಳೂರು.